ಅವಿನಾಶ್ ಭಾಸ್ಕರ್ ಅಂತ ಹೇಳ್ಬಿಟ್ಟು ಅಭಿಷೇಕ್ ಜಾಧವ್ಗೆ ಮನೆಗೆ ಒಂದು ಹುಡುಗಿ ಲವ್ ಮಾಡ್ತಿದ್ರು. ಆ ಹುಡುಗಿ ಹೆಸರು ಪ್ರಯಾಣ ಅಂತ. ರಾತ್ರಿ 12 ಗಂಟೆಗೆ ಕರೆದುಬಿಟ್ಟು ಮನೆಯಲ್ಲಿ ಮುಚ್ಚಾಕಿ ಅವ್ರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು, ಅಣ್ಣ ತಮ್ಮದಿರು ಇರ್ಬೋದು, ಒಂದು 8-10 ಜನ ಕಲ್ತು ವಿಡಿಯೋ ರೆಕಾರ್ಡಿಂಗ್ ಇದೆ ಕಿಶೋರ್ ಹತ್ರ, ಪೊಲೀಸ್ ಹತ್ರ. ಅವ್ನು ಬೈಟ್ ಕೊಟ್ಟಿದ್ದು ಗರಂ ನೀರು ಹಾಕಿ ಹೊಡಿತಾರೆ ಅವನಿಗೆ. ಕಡಿಸಿಯಿಂದ ಹೊಡಿತಾರೆ, ಪೂಕಣಿಯಿಂದ ಹೊಡಿತಾರೆ. ಯಾವ ಜಾಗಕ್ಕೆ ಹೊಡಿಬೇಕು ಆ ಜಾಗಕ್ಕೆ ಹೊಡಿತಾರೆ ಅವನಿಗೆ. ಮನೆಯೆಲ್ಲ ಕರೆದುಬಿಟ್ಟು ಅಷ್ಟು ಅವ್ರ ಬಲ್ ಕಾಮನ್ ಸೆನ್ಸ್ ಇಲ್ವ? ಹಿರಿಯರಿಗೆ ಕರೆದು ತಾಯಿ ತಂದೆಗೆ ಹೇಳ್ಬೇಕಂತ ಬಂದಿದ್ದಿಲ್ಲ. ನಾಳೆ ಅವ್ರ ಅಣ್ಣ ತಮ್ಮದಿರಿಗೆ ಆಗಿದ್ರೆ ಏನು ಮಾಡ್ತಾರೆ ಹೇಳಿ? ಅವರು ಒಂದು ಒಳ್ಳೆ ಹುಡುಗ ಅವನು, ಅಭಿಷೇಕ್ ಅಂಥೇಳಿ ಒಳ್ಳೆ ಗ್ರ್ಯಾಜುಯೇಟ್ ಹುಡುಗ ಅವನು. ಅವನಿಗೆ ಮನೆಗೆ ಕರೆಸ್ಬಿಟ್ಟು ಮೋಸ ಮಾಡಿ ಆ ಹುಡುಗಿಗೆ ಅರೆಸ್ಟ್ ಮಾಡಬೇಕು. ಇನ್ನೂ ಅರೆಸ್ಟ್ ಮಾಡಿಲ್ಲ. ಒಳಗೆ 4 ಜನ ಹಿಡಿದಿದ್ದಾರಂತ, ಇನ್ನೂ 4 ಜನ ಇದ್ದಾರೆ. ಅವ್ರಿಗೆ ತಮ್ಮ ಮುಖಾಂತರ ಅವ್ರಿಗೆ ಅರೆಸ್ಟ್ ಮಾಡಿ ಅವರು ಗಲ್ಲು ಶಿಕ್ಷೆ ಕೊಡ್ಬೇಕಂತೇಳಿ ಇದು ಮೊನ್ನೆ ರಾತ್ರಿ ಆಗಿದೆ. 4 ತಾರೀಕು ಆ ಹುಡುಗಿ ಮನೆಯಲ್ಲಿ ತಾಯಿ ತಂದೆ ಇಲ್ಲ ಅಂತೇಳಿ ಕರೆಸಿದಾಳಂತ. ಅಭಿಷೇಕ್ ಜಾಧವ್ ಅವ್ರು ಪ್ಲ್ಯಾನ್ ಮಾಡಿರ್ಬೋದು ಅವ್ರು ಪ್ಲ್ಯಾನ್ ಮಾಡಿ. ಲವ್ ಮಾಡಿ ಫ್ರೆಂಡ್ಶಿಪ್ ಅಂತ ಹೇಳಿದ ಅವನು. ಫ್ರೆಂಡ್ಶಿಪ್ ಇದ್ದಾರೆ ಅಂತ ಹೇಳಿದ. ಆಯಿತು, ಅವ್ನ ಬಾಯಲ್ಲಿ ಬಟ್ಟೆ ಇಟ್ಟು ಬಿಸಿನೀರು ಹಾಕಿ ಒಂದು ಪೂಕಣಿ ಒಂದು ಕಡಚಿ ಕಾಸಿ ಅವ್ನು ಬರಿನೆಲ್ಲ ನೋಡ್ಬೋದು. ಅವ್ರಿಗೆ ನೀವೆಲ್ಲ ಪೋಸ್ಟ್ಮಾರ್ಟಮಲ್ಲಿ ನೋಡ್ಬೋದು. ಆ ಥರ ಹೊಡೆದಿದ್ದಾರೆ. ಅವ್ರ ತಾಯಿ ತಂದೆಗೆ ಶಾಂತಿ ಕೊಡ್ಲಿ ಅಂಥೇಳಿ ಬೇಡ್ಕೊಳ್ತೀನಿ. ಅವರು 4 ವರ್ಷದಿಂದ ಫ್ರೆಂಡ್ಶಿಪ್ ಅಂತ. ಇಲ್ಲ, ಹಂಗೆ ಕಾಲೇಜಲ್ಲಿ ಎಲ್ಲೆಲ್ಲಿ ನೋಡ್ಕೊಂಡು ಫ್ರೆಂಡ್ಶಿಪ್ ಸೀನಿಯರ್ ಜೂನಿಯರ್ ಅಂತ ಆಗಿದೆ. ಅದು ಒಬ್ಬನೇ ಮಗ, ತಾಯಿ ಇಲ್ಲ, ತಂದೆ ಅಳ್ತಾ ಇದ್ದಾರೆ. ಅವ್ರ ಕಾಕ ಅನಿಲ್ ಅಂತ ಹೇಳಿಬಿಟ್ಟು ತುಂಬ ಮೋಸ ಆಯಿತು. ಅದಕ್ಕೆ ತಮ್ಮ ಮುಖಾಂತರ ಅವನಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕಂತ ಹೇಳಿದ್ರು. ಬೈಟ್ ಇದೆ ಪೊಲೀಸ್ ಸ್ಟೇಷನಲ್ಲಿ. ನಾವು ಹೋದಾಗ ಇಲ್ಲ, ನನಗೆ ಅರ್ಲಿ ಮಾರ್ನಿಂಗ್ ಗೊತ್ತಾಗಿದೆ. 7 ಗಂಟೆಗೆ 10 ಗಂಟೆಗೆ ನಮ್ಮ ಹತ್ರನೇ ಇದ್ದಿದ್ದ. ಅವನು ಬರ್ತ್ಡೇ ಕೇಕ್ ಅದು ಕಟ್ ಮಾಡಿ 12 ಗಂಟೆಗೆ ಹೋಗಿದ್ದಾನೆ ಅವನು. ಅವ್ರ ಫ್ರೆಂಡ್ ಸಂದೀಪ್ ಅಂತ ಹೇಳಿತ್ತು. ಅವ್ನು ಬರ್ತ್ಡೇ ಮುಗಿಸ್ಕೊಂಡು ರಾತ್ರಿ ಹೋಗಿದ್ದಾರೆ. ಅವಳು ಅನ್ಸೋ ಮಟ್ಟಿಗೆ ಅವಳು 8 ಗಂಟೆಯಿಂದ ಅವಳು ಟಚ್ಚಲ್ಲಿ ಇದ್ದಾಳಂತ. ಅವಳು ನೀನು ಬಾ ಮನೇಲಿ ಯಾರು ಇರಲ್ಲ, ಬಾ ಅಂತ ಹೇಳಿಬಿಟ್ಟು ಕರೆದುಬಿಟ್ಟು ಈ ಥರ ಹೊಡೆದಿದ್ದಾರೆ. ಅವರೆಲ್ಲ ಮನೆಯವರೆಲ್ಲ ಅವ್ರ ಫ್ಯಾಮಿಲಿ 11 ಮಂದಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾನೆ. ಅಭಿಷೇಕ್ ಹಾಸ್ಪಿಟಲ್ ತಂದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಬೈಟ್ ಕೊಟ್ಟಿದ್ದಾನೆ. ಸರ್, ಥ್ಯಾಂಕ್ ಯು. ಅವಿನಾಶ್ ಭಾಸ್ಕರ್ ಅಂತ ಹೇಳಿ. ಮೊನ್ನೆ ರಾತ್ರಿ ಹೋಗ್ಯಾನ ಸರ್. ಮೊನ್ನೆ ಮಧ್ಯಾಹ್ನ 12:30 1ಕ್ಕೆ ಬಂದು ಸರ್. ಮನೆಗೆ ಯಾರೋ ತಿರ್ಕೊಂಡ್ರೆ ಅಂತ ಹೇಳಿದನು. ಬಂದು ಜಳ್ಕೊಂಡ್ ಹೋದ ಸರ್. ಜಳ್ಕೊಂಡು ಹೋದ್ರು. ರಾತ್ರಿನೋ ಬರ್ತ್ಡೇ ಪಾರ್ಟಿ ಇತ್ತಂತ ಸರ್. ಬರ್ತ್ಡೇ ಪಾರ್ಟಿ ಮುಗಿಸಂದ್ರೆ ಪ್ರೇರಣಾ ರಾಠೋಡ್ ಅಂತೇಳಿ ಕುಷ್ನೂರ್ದವರು ಅದೇನು ಸ್ನ್ಯಾಪ್ಚಾಟ್ ಮೇಲೆ ಏನೋ ಫೋನ್ ಮಾಡ್ಯಾಳಂತ್ರಿ. ಮನೆಗೆ ಬಾ ಅಂತಂದಳಂತ ಸರ್. ಮನೆಗೆ ಹೋಗ್ಯಾನ್ರಿ. ಮನೆಗೆ ಹೋಗೋಣ ಏನು ಮಾಡ್ಯಾರ ಸರ್, ಹೊರಗಿನ ಕೊಂಡೆ ಹಾಕಿ ಟೋಟಲಿ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಅಡ್ಡ ತಿಡ್ಡ ಹೊಡೆದಾರ ಸರ್. ಹುಡುಗಿನೇ ಕರ್ಸ್ಯಾರ ಸರ್. ಹುಡುಗಿ ಕರ್ಸಿದ್ದು ರೆಕಾರ್ಡಿಂಗ್ ಅವರೇ, ಆಕಿ ಮಾತಾಡಿದ ರೆಕಾರ್ಡಿಂಗ್ ಇದೆ ಸರ್. ಅವರು ಮತ್ತು ಅವ್ರ ಅಣ್ಣ ತಮ್ಮದ್ರು ಅನಿಲ್ ರಾಠೋಡ್, ಹೇಮಂತ್ ರಾಠೋಡ್, ಇನ್ನೊಂದು 2 ಹೆಸರು ಸರ್, ಜಾಧವ್ ಅಂತೇಳಿ, ಇನ್ನೊಬ್ಬ ರಾಠೋಡ್ ಸರ್. ಟೋಟಲಿ ಸರ್ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿನೇ ಸರ್. ಒಟ್ಟು ನನ್ನ ಮಗನಿಗೆ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ಬೇಕಂತ ಸಂಚು ಮಾಡಿ ಹೊಡೆದಾರ ಸರ್. ಬಟ್ ಸರ್ ಅದು ಅಷ್ಟು ಇದೆ ಸರ್. ಒಟ್ಟು ಫ್ರೆಂಡ್ಶಿಪ್ ಅಂತ ಅಷ್ಟೇ ಗೊತ್ತದ ಸರ್. ನನಗೇನು ಅಷ್ಟು ಐಡಿಯಾ ಇದೆ ಸರ್. BSc ನರ್ಸಿಂಗ್ ಇದೆ ಸರ್. ಸೆಕೆಂಡ್ ಇಯರ್ ಎಕ್ಸಾಮ್ ಕೊಡೋಣ ಸರ್. ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದು ಸರ್. ರಾತ್ರಿ ಬರ್ತ್ಡೇ ಪಾರ್ಟಿ ಅನ್ನ ಮತ್ತು ದೋಸ್ತರು ಕೂತಾರನ್ನ ಆಕಿ ಫೋನ್ ಮಾಡೋಣ ಏನು ಮಾಡ್ಯಾನ ರೀ, ಗಪ್ಚುಪ್ ಹೋಗ್ಯಾನ ರೀ. ಇಲ್ರಿ, ನಮ್ಮ ಮನೆಗೆ ಇರ್ತೀವಿ ಸರ್. ಮನೆಗೆ ಯಾರಿಗೆ ಹೇಳಿರಿ. ನಂಬಲ್ಲಿ ಸರ್ ಮಧ್ಯಾಹ್ನ 12:00 ಹೋಗ್ಯಾನ ಸರ್. 12:00 ಹಂಗೆ ಯಾರೋ ತೀರ್ಕೊಂಡ್ರ ಅಂತೇಳಿ ಹೋಗೋದು ಸರ್. ಬರ್ತಾನೆ ಬಿಡು ಅಂತಂದ. ಯಾಕಂದರೆ ಅವ ಹೆಚ್ಚಾಗಿರೋದು ಈ ಕಡೆ ಸರ್, ES ಹಾಸ್ಪಿಟಲ್ ಕಡೆ ಇರ್ತೀನಿ ಸರ್. ಎಲ್ಲ ಫ್ರೆಂಡ್ಸ್ ಆ ಕಡೆ ಇದ್ದರೆ ಕ್ಲಾಸ್ಮೇಟ್ಗಳು ಅಲ್ಲೇ ಇರ್ತೀನಿ ಸರ್. ಆಕೆ ಫೋನ್ ಮಾಡೋಣ ಹೋಗ್ಬಿಟ್ಟಾನೆ ಸರ್. ಹೋಗ್ಬಿಟ್ರೆ ಏನು ಮಾಡ್ರಿ ಸರ್, ಒಳಗೆ ಹೊರಗಿನ ಕೊಂಡೆ ಹಾಕ್ಬಿಟ್ರೆ ಸರ್. ಹೊಡೆತ ನೋಡಿದ್ರು ಟೋಟಲಿ ಫ್ಯಾಮಿಲಿ ಮೆಂಬರ್ಸ್ ಹೊಡೆದು ಏನು ಮಾಡ್ರಿ ಸರ್, ಹೊಡೆದು ಕುಷ್ನೂರು ತಾಂಡ ಕಡೆ ಕಂಟಿ ಹೋಗ್ರಿ ಸರ್. ಒಳಗಡೆ ರೇಷ್ಮೆ ಕಾಲೇಜಿಂದ ಕಡೆ ಅಲ್ಲಿ ಒಕ್ಕಟ್ರಿ ಸರ್. ಒಕ್ಕಟ್ಟು ಅವರೇ 112 ಫೋನ್ ಮಾಡ್ರಿ ಸರ್. 112 ಫೋನ್ ಮಾಡಿದ ಮೇಲೆ ಅಲ್ಲಿ 112 ಯೂನಿವರ್ಸಿಟಿ ಪೊಲಿಟಿಷಿಯನ್ದವ್ರು ತಂದು ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡಿರಿ ಸರ್. ನಾವು ಹೊಡೆದು ಹಿಂಗೆ ಬಿದ್ದ ನೋಡ್ರಿ ಅವ ಅಭಿಷೇಕ್ ಜಾಧವ್ ಅಂತ. ಹುಡುಗಿ ಫೋನ್ ಮಾಡ್ಯಾರ ಸರ್. ಅಂದ್ರೆ ನನ್ನ ಮಗನ ಬಲ್ಲಿ ಮೊಬೈಲ್ ಇದ್ದಿಲ್ಲ ಸರ್. ಅವ್ರ ದೋಸ್ತರ ಮೊಬೈಲ್ ಇದೆ ಸರ್. ಆ ದೋಸ್ತರ ಮೊಬೈಲ್ ತೊಗೊಂಡು ಅವ್ರಿಗೆ ಫೋನ್ ಮಾಡ್ಯಾರ. ಅವ್ರು ತಯಾರಿರ್ತಾರೆ, ನಿಮ್ಮ ಮಗನಿಗೆ ಹೊಡ್ಲಿತ್ತಿದ್ದೀವಿ, ಬಂದು ಬಿಡಿಸ್ಕೊಂಡು ಹೋಗಂತೀವಿ. ಹುಡುಗಂತ ಸರ್, ನಮ್ಮ ಮಗಂದು ಫ್ರೆಂಡ್ ಮೊಬೈಲ್ ಇದಾನೆ ಸರ್. ಅವ್ರಿಗೆ ಫೋನ್ ಹಚ್ಚಾರಿ. ಅವ್ರ ತಾಯಿಯವ್ರಿಗೆ ಹಚ್ಚಾರಿ. ಅವ್ರೇನು ಮಾಡ್ರಿ, ಇಲ್ರಿ ನಮ್ಮ ಹುಡುಗಿ ಹಿಂಗೆ ಅನ್ನೋಣ, ಇಲ್ರಿ ಹಿಂಗೆ ಒಕ್ಕಟಿವ್ ಅಂತ ಹೇಳ್ಯಾರ.
ನಾವು ಮತ್ತೆ 112 ಅವರೇ ಫೋನ್ ಮಾಡ್ಯಾರ ಸರ್. 112 ಫೋನ್ ಮಾಡಿದ್ಮೇಲೆ ಅವ್ರು 112 ತೆಗೆದು ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡಿ ಸರ್. ಚಿಕಿತ್ಸೆ ಫಲಕಾರಿ ಅಲ್ಲದೆ ಇವತ್ತು ಬೆಳಗಿನ ಜಾವ 1:15 1:10 ಇವರಿಬ್ರು ಎಷ್ಟು ವರ್ಷದಿಂದ ಫ್ರೆಂಡ್ಸ್? ಅದು ಒಟ್ಟು ನನಗೆ ಎಷ್ಟು ಇದಿಲ್ಲ ಸರ್. ಒಟ್ಟು ಫ್ರೆಂಡ್ಶಿಪ್ ಅಂತ ಅಷ್ಟೇ ಅದ ಸರ್. ಬಟ್ ಅದ ಸರ್ ಅದ್ರಾಗ ಪ್ರೂಫ್ ಅದ ಸರ್. ಸ್ನ್ಯಾಪ್ಚಾಟ್ನಾಗ ಅದ ರೀ, ಅವೇನು ಫೋಟೋ ಗೀಟೋ ಅವೇನು ಇನ್ಸ್ಟಾಗ್ರಾಮ್ ಅವೇನೇನು ನಮಗಂತೂ ಅಷ್ಟು ಐಡಿಯಾ ಇಲ್ಲ ರೀ ಅದ್ರಾಗ ನಮಗೆ. ಇಲ್ಲ ಅವತ್ತು ಆ ಹುಡುಗಿ ಕರೆದಿದ್ದ ದಿವಸ ನಿಮ್ಗೆ ಏನು ಹೇಳಿರ್ಲಿಲ್ಲ? ಇಲ್ಲ ಸರ್, ಇರ್ತಾನ ದೋಸ್ತರ ಸಂಗಟ ಇರ್ತಾನ, ಕ್ಯಾಜುವಲ್ ಹ್ಯಾಂಗ್ನು ಹೋಗ್ತಾನಂತೆ ನಾವು ಈ ಭಾವನೆ ಮೇಲೆ ಬಿಟ್ಟು. ಆಗಿದ ಕೂಡಲೇ ನಿಮ್ಗೆ ಗೊತ್ತಾಗ್ಯದ? ನಮಗೆ ಸರ ನಮ್ಮ ತಮ್ಮರಿಗೆ ಫೋನ್ ಮಾಡ್ಯಾರ ಸರ್, ಅನಿಲ್ ಜಾಧವ್ ಅಂತೇಳಿ ನನ್ನ ಸಣ್ಣ ತಮ್ಮರಿ. 3 ಯೂನಿವರ್ಸಿಟಿ ಪೊಲಿಟಿಷಿಯನ್ ಫೋನ್ ಬಂದದ ಸರ್. ಹಿಂಗೆ ರಾತ್ರಿ ಸರ್, ಹಿಂಗೆ ನೀವು ಇಲ್ಲ ಸರ್, ಇಲ್ಲ ನಿಮ್ಮ ಮಗನಿಗೆ ಆಗ್ಯದ, ನೀವು ಸ್ವಲ್ಪ ಇಮಿಡಿಯೇಟ್ ಬರ್ಬೇಕಂತೇಳಿ ಫೋನ್ ಮಾಡೋದು ಸರ್. ನನಗೆ ಬೆಳಗ್ಗೆ 7 ಗಂಟೆಗೆ ನಂದು ಆಪ್ರೇಷನ್ ಆಗಿದೆ ಸರ್. 4 ದಿನ ಇದ್ರಿ, ಸ್ವಲ್ಪ ಸ್ಪೇನ್ ಪ್ರಾಬ್ಲಮ್ ಇತ್ತು, ಆಪ್ರೇಷನ್ ಆಗಿದೆ ಸರ್. ನಾನು ಬೆಳಗ್ಗೆ 7:00 ಹೇಳಿದ್ರಿ. 7:00 ಮೇಲೆ ನೋಡೋಣ ಹೋದಾಗ ಏನು ಅನ್ಕಾನ್ಷಿಯಸ್ ಇದ್ರು. ಮತ್ತು ಅಲ್ಲಿ ಆಕ್ಸಿಜನ್ ಇರಲಿಲ್ಲ ಸರ್. ಒಂದೇದು ಈಗ ನೀವು ಓಪನ್ ಹೇಳ್ತೀನಿ ಸರ್ ಮೀಡಿಯಾದ್ರ ಬಳಿ, ಆಕ್ಸಿಜನ್ ಇದ್ದಿಲ್ಲ, ಯಾವುದು PG ಇಲ್ಲ, ಯಾವುದೂ ಇಲ್ಲ ಸರ್. ನಾನೇನು ಮಾಡಿದೆ ಸರ್, ಶಾಣ ಪ್ರಕಾಶ್ ಸರ್ ಫೋನ್ ಹಚ್ಚಿರಿ. ಶಾಣ ಪ್ರಕಾಶ್ ಸರ್ ಏನು ಮಾಡಿದ್ರು, ಪಿಕ್ ಮಾಡಲಿಲ್ಲ ಫೋನ್. ಆಮೇಲೆ ಮೆಸೇಜ್ ಆಗಿದೆ ಸರ್, ನಾನು ಒಂದು ಸ್ಟಾಪ್ ಇದ್ದೀನಿ ಸರ್, 25 ಸರ್ವಿಸ್ ಆಗಿದೆ ನಂದು, ನನ್ನ ಮಗನಿಗೆ ಹಿಂಗೆ ತ್ರಾಸ ಅದ ಸರ್, ಮತ್ತು ಬೇರೆಯವ್ರು ಹೆಂಗೆ ರೀ ಸರ್ ನನ್ನ ತ್ರಾಸ ಅಂದ. ಇಮಿಡಿಯೇಟ್ ಸರ್ ಏನು ಮಾಡಿದ್ರು, 15 ನಿಮಿಷನಾಗ ಫೋನ್ ಮಾಡಿದ್ರು ಸರ್. ಫೋನ್ ಮಾಡಿದ್ಮೇಲೆ ಸರ್ ಅವಾಗ ಆಕ್ಸಿಜನ್ ತಂದು ಅವಾಗ ಟ್ರೀಟ್ಮೆಂಟ್ ಚಾಲು ಮಾಡ್ತಾರೆ ಸರ್. ಮತ್ತು ದೊಡ್ಡ ಡಾಕ್ಟ್ರ್ ಯಾರೂ ಇಲ್ಲ ಸರ್, ಎಲ್ಲರೂ ಹುಡುಗರೇ ಸರ್. ಎಲ್ಲರೂ ಹುಡುಗರು ಸರ್. ಬಂದ ಮೇಲೆ ಏನದು ನಾವು ಅನ್ನೋದೀವಿ ಸರ್, ಹೈದ್ರಾಬಾದ್ ಸೋಲಾಪುರ ನೀವು ಎಲ್ಲಂತರಲ್ಲಿ ಹೋಯ್ತೀವಿ ಅಂತೀವಿ. ನಮಗೆ ನನ್ನ ಮಗ ಬೇಕು ಅಂತಂದೆವು ಸರ್. ಅವ್ರು ಯಾರೋ ಶಶಾಂಕ್ ಸರ್ ಅಂತ ಸರ್, ನ್ಯೂರಾಲಜಿಸ್ಟ್ ಯಾರ್ಯಾರೋ ಬಂದು ಸರ್. ಲಾಸ್ಟಿಗೆ ನಮ್ಗೆ ನೀನು 1:15 ಸರ್ ಒಬ್ಬನೇ ರೀ. ಸೆಕೆಂಡ್ ನಂದು 2 ಹೆಂಡ್ತಿ ಸರ್. ಒಬ್ಬರು ಮಿಸಸ್ ತೀರ್ಕೊಂಡ್ರಿ, ಸೆಕೆಂಡ್ ಮ್ಯಾರೇಜ್ ಸರ್. ಇವಾಗ ಫಸ್ಟ್ ಹೆಂಡ್ತಿ ಮಗ ರೀ, BSc ನರ್ಸಿಂಗ್ ಸರ್, ಸೆಕೆಂಡ್ ಇಯರ್ ಎಕ್ಸಾಮ್ ಕೊಟ್ಟಾನ ಸರ್. ಒಬ್ಬನೇ ಮಗ ಸರ್. ಮೊನ್ನೆ ರೀಸೆಂಟ್ ಸರ್, ಒಂದು 15 ದಿನ ಹಿಂದೆ ಎಕ್ಸಾಮ್ ಕೊಟ್ಟಾನ ಸರ್ ಬೀದರ್ ವಿಜಯಕುಮಾರ್ ನರ್ಸಿಂಗ್ ಕಾಲೇಜ್ ಸರ್. ಅದೊಂದು ಆಧಾರ ಸ್ತಂಭ ಐತೆ ಸರ್, ಅದೊಂದು ಕಳ್ಕೊಂಡು ಸರ್. ನಿಮ್ಮ ಮೀಡಿಯಾದ್ರು ಒಂದೇ ರಿಕ್ವೆಸ್ಟ್ ಸರ್, ಅವ್ನು ಏನು ಮಾಡ್ತಿರೋ ಅವ್ರ ಫ್ಯಾಮಿಲಿ ಮೆಂಬರ್ಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ನನ್ನ ಮಗ ಅಂತೂ ಹೋಗ್ಯಾನ ರೀ, ವಾಪಸ್ ಬರಲ್ಲ ಒಟ್ಟು ಸರ್. ಟೋಟಲಿ ಅವ್ರ ಫ್ಯಾಮಿಲಿದವ್ರು ಕೂಡೇ ಹೊಡೆದಾರೆ ಸರ್, ಒಟ್ಟು ಮಂದಿ ಕೂಡ, ಹೆಣ್ಣು ಗಂಡು ಕೂಡೇ ಹೊಡೆದ ಸರ್. ಅರೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಸರ್ಕಲ್ ಸಾಬ್ರು ಬಂದ್ರಿ. ಈಗ ಸರ್ಕಲ್ ಸಾಬ್ರು ಹೇಳ್ಯಾರ ಅರೆಸ್ಟ್ ಮಾಡ್ರಿ ಅಂತ. ಎಷ್ಟು ಜನ ಮಾಡ್ರೆ ಏನೋ ಗೊತ್ತಿಲ್ಲ ಸರ್. ನಾನು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ತೀನಿ ಸರ್, ನನಗೆ ನ್ಯಾಯ ಒದಗಿಸ್ಕೊಡ್ರಿ ಸರ್, ಯಾಕಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.